ರಾಮ್ ಹೆಂಗೋ ನಿಮ್ಮ ಅಕ್ಕಂಗೂ ಒಳ್ಳೆ ರೀತಿಯಲ್ಲ ಮದುವೆ ಆಯ್ತಲ್ಲ, ಈಗ ಸಂತೋಷನಾ? ಏನು ಒಂದ್ ಹುಡುಗಿನ ಕಿಡ್ನಾಪ್ ಆಗಿ ಆಗೋದಕ್ಕೆ ಮದ್ವೆ ಅಂತಾರ? ಇದಕ್ಕೆ ಸಂತೋಷ ಬೇರೆ ಪಡ್ಬೇಕಾ? ಒಂದ್ ಹುಡುಗಿ ಮನ್ಸನ್ನ ಒಲಿಸ್ಕೊಂಡು ಮದ್ವೆ ಆಗ್ಬೇಕು, ಫೋರ್ಸ್ ಮಾಡಿ ಅಲ್ಲ. ನಮ್ಮಿಬ್ಬರ ಮನೆ ಮರ್ಯಾದೆ ಉಳಿಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಮ್ಮಕ್ಕ ನಿಮ್ ತಮ್ಮನ್ನ ಮದ್ವೆ ಆಗೋದಕ್ಕೆ ಹೊರಟಿರೋದು. ನಿಮ್ ತಮ್ಮ ಮಾಡಿರೋ ತಪ್ಪಿಂದ ನನ್ ಜೀವನ, ನಮ್ಮ ಅಕ್ಕನ ಜೀವನ, ಇಬ್ರು ಜೀವನನೂ ಹಾಳಾಯ್ತು. ಈಗ ಗಂಡು ಹೆಣ್ಣನ್ನು ಕರ್ಕೊಂಡೋಗಿ ಮನೆ ದೇವರಿಗೆ ನಮಸ್ಕಾರ ಮಾಡಿಸ್ಕೊಂಡು ಬಂದಿಮ್ಮ. ಸರಿ ರಾಮ್, ಪ್ರೇಮ ಬನ್ನಿ. ರಾಮ್, ನೀನು ಪ್ರೇಮ ನಿಮ್ ದೊಡ್ಡಮ್ಮನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳಪ್ಪ. ಶ್ರೀಧರ್, ಒಂದ್ ನಿಮಿಷ. ರಾಮ್ನ ಹೆತ್ತಿದ್ದು ಮಹೇಶ್ವರಿ, ಹಾಗಾಗಿ ಇವರಿಬ್ಬರು ಮೊದಲು ನಿಮ್ಮಿಬ್ರು ಆಶೀರ್ವಾದ ತಗೋಬೇಕು. ನೀನ್ ಹೋಗಿ ಮಹೇಶ್ವರಿನ ಕರ್ಕೊಂಡ್ ಬಾ. ಅದಕ್ಕೆ ಅವಳಿರೋ ಕೋಪದಲ್ಲಿ ಬರ್ತಾಳ ಇಲ್ಲೋ ಗೊತ್ತಿಲ್ಲ, ಆದ್ರೂ ಪ್ರಯತ್ನ ಮಾಡಿ ನೋಡ್ತೀನಿ. ಸರಿ ಆಯ್ತದ್ಗೆ. ಬನ್ನಿ, ನಾವ್ ಹೊರಗಡೆ ಹೋಗೋಣ. ಪ್ರೇಮ, ರಾಮ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ.
ಅವನು ನಿನ್ ಮೇಲೆ ಇಟ್ಟಿರೋ ಅತಿಯಾದ ಪ್ರೀತಿನೇ ಅವನನ್ನ ಹೀಗೆ ಮಾಡ್ತು ಅಂತ ಅನ್ಸುತ್ತೆ. ಆದ್ರೆ ನೀನೊಂದು ಪ್ರೀತಿನ ಅರ್ಥ ಮಾಡ್ಕೊಂಡು ಅವನ ಜೊತೆ ಬಾಳೋ ನಿರ್ಧಾರ ಮಾಡ್ತೀಯಲ್ಲ, ಅದೇ ನನಗೆ ತುಂಬಾ ಇಷ್ಟ ಆಗಿದೆ. ನೀವಿಬ್ರು ಚಿಕ್ಕ ವಯಸ್ಸಿಂದನೂ ಒಳ್ಳೆ ಸ್ನೇಹಿತರಾಗಿದ್ರಿ. ಈಗ ಇಬ್ರು ಗಂಡ ಹೆಂಡತಿ ಆಗಿದ್ದೀರ. ನಿಮ್ಮಿಬ್ರ ಜೀವನ ತುಂಬಾ ಚೆನ್ನಾಗಿರತ್ತೆ. ಮಗ್ನೇ ರಾಮ್, ನಾನು ಹೇಳದ್ನ ಚೆನ್ನಾಗಿ ನೆನ್ಪಿಟ್ಕೊ. ಪ್ರೇಮ ನಿನ್ನೋಳು. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಸ್ನೇಹ ನಿನ್ನ ಜೀವನದಲ್ಲಿ ಬರಬಾರ್ದು. ನಿನ್ನ ಮನಸ್ಸಲ್ಲಿ ಯಾವಾಗಲೂ ಪ್ರೇಮನಿಗೆ ಮಾತ್ರ ಜಾಗ. ನಾನು ಹೇಳಿದ ಅರ್ಥ ಆಯ್ತಲ್ಲ ನಿನಗೆ? ಮಹೇಶ್ವರಿ, ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯ? ಬಂದು ರಾಮ್ ಪ್ರೇಮಗೆ ಆಶೀರ್ವಾದ ಮಾಡು. ನನ್ ಮಗಂಗೆ ನನ್ನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಆದ್ರೆ ಸುಳ್ಳು ಹೇಳಿ ಕತೆ ಕಟ್ಟಿ ನನ್ ಮಗನ್ನ ತಪ್ಪಿತಸ್ಥನಾಗ್ ಮಾಡಿ ಅವ್ನ ಮದುವೆ ಆದ್ಲಲ್ಲ ಪ್ರೇಮ, ಅವಳಿಗೆ ನನ್ನ ಆಶೀರ್ವಾದ ಅಲ್ಲ, ಶಾಪ ಹಾಕ್ತೀನಿ. ಅವಳು ಯಾವತ್ತೂ ಚೆನ್ನಾಗಿರ್ಬಾರ್ದು. ಏನೇ ಮಾತಾಡ್ತಾ ಇದೀಯಾ? ಅವಳು ಮದುವೆ ಆಗಿರೋದು ನಮ್ಮ ಮಗ ರಾಮನ್ನ. ಮನಸ್ಸಲ್ಲಿಗೆಲ್ಲ ಕೈ ಇಟ್ಕೊಂಡಿದ್ರೆ ಒಳ್ಳೇದಾಗಲ್ಲ ಕಣೆ. ಸುಮ್ನೆ ಬಂದು ಆಶೀರ್ವಾದ ಮಾಡು. ನಾನ್ ಬರಲ್ಲ. ಅವಳನ್ನ ಯಾವತ್ತು ನನ್ ಸೊಸೆ ಅಂತ ನಾನು ಒಪ್ಕೊಳ್ಳೋದು ಇಲ್ಲ. ಅವಳಿಗೆ ನನ್ನ ಆಶೀರ್ವಾದನೂ ಸಿಗಲ್ಲ. ಹತ್ತಿಗೆ ಹೇಳಿ ಕಳ್ಸಿದಾರೆ ಕಣೆ. ಅವ್ರ ಮೇಲೆ ಗೌರವಕ್ಕಾದ್ರೂ ಬಂದು ಆಶೀರ್ವಾದ ಮಾಡು. ಆಗಲ್ಲ ರೀ, ಆಗಲ್ಲ. ನಿಮ್ಗೆ ನಿಮ್ಮ ಅತ್ತಿಗೆ ದೇವ್ರೇ ಇರ್ಬಹುದು, ಅವಳ ಮಾತೆ ನಿಮಗ್ ವೇದವಾಕ್ಯ ಇರ್ಬೋದು, ಆದ್ರೆ ನನಗಲ್ಲ. ನನಗೆ ನನ್ನ ಮಗನ್ ಜೀವನನೇ ಮುಖ್ಯ. ಎಲ್ರು ಸೇರಿ ಆ ದಡ್ಡಿ ಪ್ರೇಮನ್ನ ನನ್ ಮಗನಿಗೆ ಮದ್ವೆ ಮಾಡಿಸ್ಬಿಟ್ರಿ. ಮದ್ವೆ ಮಾಡಿಸ್ಬಿಟ್ರೆ ಎಲ್ಲ ಸರಿ ಹೋಯ್ತು ಅನ್ಕೊಂಡ್ಬಿಟ್ರಾ? ನಿಜವಾದ ಕತೆ ಇಲ್ಲಿಂದ ಶುರು ಆಗುತ್ತೆ. ಈ ಮಹೇಶ್ವರಿ ಏನು ಅಂತ ಎಲ್ರು ನೋಡ್ತೀರಾ. ನೀನು ಈ ಜನ್ಮದಲ್ಲೇ ಬದಲಾಗಲ್ಲ. ಕಲ್ಯಾಣಿ, ನೀನಿವತ್ತು ನನ್ನ ಮಾನ ಅಷ್ಟೇ ಕಾಪಾಡ್ಲಿಲ್ಲಮ್ಮ, ನನ್ನ ಪ್ರಾಣನೂ ಕಾಪಾಡ್ಬಿಟ್ಟೆ. ನೀನಿವತ್ತು ನನ್ನ ಮಗಳ ಪರವಾಗಿ ನಿಲ್ದೇ ಇದ್ದಿದ್ರೆ ಅವಳಿಗೆ ಸರಿಯಾದ ನ್ಯಾಯ ಸಿಗ್ತಾ ಇರ್ಲಿಲ್ಲ. ನಿನ್ನಿಂದಾಗಿ ನನ್ನ ಮಗಳು ಊರ್ ಜನರ ಮುಂದೆ ಸರಿಯಾದ ರೀತಿಯಲ್ಲಿ ಮದ್ವೆ ಆಗುವಾಗಾಯ್ತು. ನಿನ್ನ ಋಣನ ನಾನು ಯಾವತ್ತೂ ತೀರ್ಸಕ್ಕಾಗಲ್ಲಮ್ಮ. ನಾನು ಯಾವತ್ತೂ ನಿನಗೆ ಕೃತಜ್ಞನಾಗಿರ್ತೀನಿ. ಅಣ್ಣ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ನೋಡಿ, ಅಣ್ಣ ತಂಗಿ ಮಧ್ಯೆ ಕೃತಜ್ಞತೆ ಮಾತೆಲ್ಲ ಬರಬಾರದು. ಶ್ರೀಧರ್, ಮಹೇಶ್ವರಿಯಲ್ಲಿ ಅವಳು ಆಶೀರ್ವಾದ ಮಾಡಕ್ಕೆ ಬರಲ್ಲ ಅಂದ್ಲು. ಅತ್ಗೆ ನಾನು ಎಷ್ಟು ಕೇಳಿದ್ರು ಒಪ್ಕೋತಾ ಇಲ್ಲ. ಬಿಡಿ, ಅವಳು ತಿದ್ದಿದ್ದೆ. ನೀವು ಆಶೀರ್ವಾದ ಮಾಡಿ ಅದಕ್ಕೆ. ಒಳ್ಳೇದಾಗ್ಲಿ. ಇದೆ ಪ್ರೇಮ, ಒಳ್ಳೇದಾಗ್ಲಿ ಕಂದ. ರಾ, ರಾಮ್, ನಿಮ್ ತಂದೆ ಆಶೀರ್ವಾದ ತಗೋ. ಒಳ್ಳೇದಾಗ್ಲಿ.
ನಿಮ್ಮಿಬ್ಬರನ್ನು ಆ ದೇವ್ರು ಚೆನ್ನಾಗಿಟ್ಟಿರಲಿ. ರಾಮ್, ನಿಮ್ಮ ಅತ್ತೆ ಮಾವನ ಆಶೀರ್ವಾದ ತಗೋ. ಒಳ್ಳೇದಾಗ್ಲಮ್ಮ. ಮಗಳೇ, ಕಲ್ಯಾಣಿ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯ. ಭಯ ಬೇಡಮ್ಮ. ನಿನ್ನ ಅತ್ತೆ ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಏ ಕಿಟ್ಟಿ, ನಮ್ಗೇನೋ ಇಲ್ಲಿ ಕೆಲ್ಸ, ನಡಿಯೋ ಹೋಗೋಣ. ಏನ್ರಿ ಇದು? ಮಹೇಶ್ವರಿ ಅದಕ್ಕೆ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಕ್ಕೆ ಬರ್ಲಿಲ್ವಲ್ಲ. ಇವಾಗ್ಲೇ ಹೀಗ್ ನಡ್ಕೊಂತಿದ್ದಾರೆ. ನಾಳೆ ನಮ್ಮ ಮಕ್ಕಳು ಆ ಮನೆಗೆ ಹೋದ್ಮೇಲೆ ಹೇಗ್ ನಡ್ಕೊಬಹುದು? ನನಗ್ ಭಯ ಆಗ್ತದ. ಏನು ಯೋಚನೆ ಮಾಡ್ಬೇಡ ಶಾರದಾ. ಆ ಮನೇಲಿ ಕಲ್ಯಾಣಿ ಇದ್ದಾಳೆ. ನಮ್ಮಿಬ್ರು ಮಕ್ಕಳನ್ನ ಸೊಸೆಂದ್ರ ತರ ಅಲ್ಲ, ಸ್ವಂತ ಮಕ್ಳ ತರ ಅಕ್ಕರೆಯಿಂದ ನೋಡ್ಕೋತಾಳೆ. ಸರಿ, ಹೊತ್ತಾಯ್ತು, ಹೊಡನ್ವಾ? ಸರಿ ಬನ್ನಿ. ಇವ್ರು ನನ್ನ ಪ್ರಾಣ ಕಾಪಾಡಿರೋ ಡಾಕ್ಟರ್ ಕಣೋ. ಇವತ್ ಕಣ್ಣೀರಾಗ್ತಾ ನಿಂತಿದ್ದಾರೆ. ಸತ್ಯ ಏನು ಅಂತ ಹೇಳು ಪಟಾಕಿ. ಪಾಪ ಕಣೋ ಡಾಕ್ಟರ್ ಸರ್, ಎಲ್ರ ಮುಂದೆ ಮಾನ ಮರ್ಯಾದೆ ಹೊಟ್ಟೋಯ್ತು ಅವ್ರಿಗೆ. ಎಲ್ರಿಗೂ ಒಳ್ಳೇದ್ ಮಾಡೋ ಅವ್ರಿಗೆ ಇಷ್ಟೆಲ್ಲ ಅನ್ಯಾಯ ಆದ್ರೆ ದೇವ್ರ ಮೆಚ್ಚಲ್ಲ ಕಣೋ. ಸತ್ಯ ಒಂದ ದಿನ ಹೊರಗ್ ಬರುತ್ತೆ. ಅವತ್ ನೀನ್ ಹೇಳಿದ್ರು ಸುಳ್ಳು ಅಂತ ನನಗ್ ಗೊತ್ತಾದ್ರೆ ಅವತ್ತಿಂದ ಈ ನಿನ್ನ ಅಮ್ಮ ನಿನ್ನ ಹತ್ರ ಮಾತಾಡಲ್ಲ. ಪಟಾಕಿ ಅಕ್ಕ, ಯಾಕೋ ಒಂಥರ ಇದ್ಯಾ? ಅಕ್ಕ, ನಾನ್ ಸುಳ್ಳು ಹೇಳ್ದೆ ಅಂತ ಅಮ್ಮ ನಂಗ್ ಬೈದ್ ಬಿಟ್ಟೋದ್ರು. ಅಳ್ಬೇಡ ಕಣೋ ಪಟಾಕಿ. ನೀನ್ ಇವತ್ ಮಾಡಿದ ಸಹಾಯಕ್ಕೆ ನಾನು ಹೇಗ್ ಕೃತಜ್ಞತೆ ಹೇಳಿ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ನಾನ್ ದಿನ ಪೂಜೆ ಮಾಡೋ ಗಣಪತಿನೇ ನಿನ್ ರೂಪದಲ್ಲಿ ಬಂದು ನನ್ನ ಕಾಪಾಡ್ದಂಗ ಅನ್ಸ್ತು ಗೊತ್ತಾ? ನೀನ್ ತುಂಬಾ ಒಳ್ಳೆಯವಳಕ್ಕ. ಡಾಕ್ಟರ್ನ ತುಂಬಾ ಲವ್ ಮಾಡ್ತೀಯ. ಯಾವಾಗ್ಲೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ. ನಿನ್ನಷ್ಟು ಅವ್ರನ್ನ ಯಾರು ಲವ್ ಮಾಡಕ್ ಸಾಧ್ಯನೇ ಇಲ್ಲ ಅಕ್ಕ. ಅವ್ರಿಗೆ ನೀನೇ ಸರಿ. ಅವ್ರೇನಾದ್ರು ನಿಂಗ್ ಸಿಗ್ಲಿಲ್ಲ ಅಂದ್ರೆ ನಿಂಗ್ ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನ್ ಧೈರ್ಯ ಮಾಡಿ ಸುಳ್ಳು ಹೇಳ್ದೆ. ಇವತ್ ನೀ ನನ್ ಪ್ರೀತಿ ಉಳಿಸ್ಬಿಟ್ಟೆ ಕಣೋ. ಈ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಆದ್ರೆ ಪಟಾಕಿ, ಒಂದೇ ಒಂದ್ ಮಾತು, ಈ ರಹಸ್ಯ ನಮ್ಮಿಬ್ರಿಗೆ ಅಷ್ಟೇ ಗೊತ್ತಿರ್ಬೇಕು. ಯಾರೇ ಬಂದ್ ಕೇಳಿದ್ರು ಈ ವಿಷಯ ಯಾರಿಗೂ ಹೇಳ್ಬಾರ್ದು. ಹಾಗಂತ
ನನಗೆ ಪ್ರಾಮಿಸ್ ಮಾಡ್ತೀಯಾ? ಪ್ರಾಮಿಸ್ ಅಕ್ಕ, ಯಾರಿಗೂ ಹೇಳಲ್ಲ. ಎಷ್ಟು ಸಾಕು ಕಣೋ, ನನಗೆಷ್ಟು ಸಾಕು. ಪ್ರೇಮ, ಪ್ರೇಮ, ನೀನ್ ಇಲ್ಲಿದ್ಯಾ? ಅಲ್ಲೆಲ್ಲಾರು ನಿನ್ಗೋಸ್ಕರ ಕಾಯ್ತಿದ್ದಾರೆ. ಬಾ ಬಾ. ಒಂದ್ ನಿಮಿಷ. ನವ ದಂಪತಿಗಳಾಗಿ ಮೊದಲೇ ಸಲ ಈ ಮನೆ ಕಾಲಿಡ್ತಾ ಇದ್ದೀರಾ. ಇವತ್ತಿಂದ ನಿಮ್ಗೆಲ್ಲ ಹೊಸ ಬದುಕು ಶುರುವಾಗ್ತಿದೆ. ಹಾಗಾಗಿ ಹೊಸಲು ಶಾಸ್ತ್ರ ಮಾಡಬೇಕು. ಪಂಚಮಿ, ಹೋಗ್ಬಿಟ್ಟು ಆರತಿ ತಟ್ಟೆ ತಗೊಂಬ. ಹಾಗೆ ರಾಣಿಗೆಲ್ಲ ಹೇಳಿದ್ದೇನೆ, ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ರೆಡಿ ಮಾಡು ಅಂತ. ಅವಳು ರೆಡಿ ಮಾಡಿರ್ತಾಳೆ, ನೀನು ಹೋಗಿ ತಗೊಂಬ. ಹೋಗು. ಶ್ರೀಧರ್, ಮಹೇಶ್ವರಿಯಲ್ಲಿ? ಅಯ್ಯೋ ಹೊತ್ತಿಗೆ ಅವಳು ಇನ್ನೆಲ್ಲಿ ಹೋಗಿರ್ತಾಳೆ? ಪ್ರತಿ ಸರಿ ಸಿಟ್ ಮಾಡ್ಕೊಂಡು ಹೋಗ್ತಾಳಲ್ಲ ಪಕ್ಕದ ಮನೆ, ಅಲ್ಲಿ ಹೋಗಿ ಕೂತಿರ್ತಾಳೆ. ಅವಳು ತಿದ್ದಿದ್ದೆ. ನೀವು ಕೆಲಸ ಮುಂದುವರಿಸಿ. ಪಂಚಮಿ, ಬಾ ಬೇಗ. ಆರತಿ ಮಾಡು. ರಾಣಿ, ಪಂಚಮಿ, ಸೇರು ಬೆಲ್ಲ ಒಸ್ಲಿ ಮೇಲಿಡು. ಮಹಾದೇವ, ಕಾವ್ಯ, ಇಬ್ರು ಹೊಸಲು ಮುಂದೆ ಬಂದ್ ನಿಲ್ಲಿ. ಬನ್ನಿ. ಕಾವ್ಯ, ಈ ಮನೆ ದೊಡ್ಡ ಮಗನ ನೀನ್ ಮದ್ವೆ ಆಗಿದ್ಯಾ. ಹಾಗಾಗಿ ನೀನೇ ಈ ಮನೆ ಹಿರಿ ಸೊಸೆ. ಮೊದಲು ನೀನೇ ಸೇರು ಹೊತ್ತು ಈ ಮನೆನ ನಿನ್ ಗಂಡನ ಜೊತೆ ಪ್ರವೇಶ ಮಾಡು. ಮಹಾದೇವ, ಬಾ. ಪಂಚಮಿ, ಆ ಸೇರಿಡು.
ಪ್ರೇಮ ಬಾಮ ಬಾ. ರಾಮ್ ಬಾರೋ, ನೀನು ಪ್ರೇಮನ್ ಪಕ್ಕ ನಿಂತ್ಕೋ. ಪ್ರೇಮ, ಸೇರೋದ್ದು ನಿನ್ ಗಂಡನ ಜೊತೆ ಮನೆ ಪ್ರವೇಶ ಮಾಡು. ಕೆಲ್ಲ ಒಳ್ಳೇದಾಗ್ಲಿ. ಅಪ್ಪ ಹೇಳ್ತಿದ್ರು, ಒಂದ್ ಮನೆಗ್ ಸೊಸೆಯಾಗಿ ಬರೋ ಹೆಣ್ಣು ಆ ಮನೆಗೆ ಬೆಳಕಾಗಿ ಬರ್ಬೇಕು ಅಂತ. ಇವತ್ತು ನಾನ್ ರಾಮ್ಗೆ ಹೆಂಡತಿಯಾಗಿ, ಈ ಮನೆ ಸೊಸೆಯಾಗಿ ಈ ಮನೆ ಪ್ರವೇಶ ಮಾಡ್ತಿದ್ದೀನಿ. ಈ ಮನೆ ಯಾವತ್ತೂ ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ.